ನಮಸ್ಕಾರ. ಈ ವಾರದ ಒಂದು ಸಾಪ್ತಾಹಿಕ ನಮ್ಮ ಗಿಡ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸುಸ್ವಾಗತ. ನಾನು ಮಂಜುನಾಥ, ಆರೋಗ್ಯ ಶಿಕ್ಷಣಾಧಿಕಾರಿ, ನಿವೃತ್ತನಾಗಿರ್ತೀನಿ, ಹಿರಿಯೂರಿನಲ್ಲಿ ವಾಸ. ನಾನು ಪ್ರತಿ ವಾರ ನಿಮಗೆ ನಮ್ಮ ಗಿಡ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಗಿಡಮೂಲಿಕೆಗಳನ್ನು, ಸಸ್ಯಗಳನ್ನು ಪರಿಚಯಿಸ್ತಕ್ಕಂಥದ್ದು ಮತ್ತು ಅವುಗಳ ಉಪಯೋಗದ ಬಗ್ಗೆ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಡೆಸ್ಕೊಳ್ತಾ ಬಂದಿದ್ದೀನಿ. ಅದೇ ರೀತಿ ಕಳೆದ ಸಾರಿ ನಾನು ನಿಮಗೆ ಒಂದು ಗಿಡದ ಪರಿಚಯವನ್ನು ಮಾಡಿಸಿದ್ದೆ. ಪಟಪಟೆ ಗಿಡ ಮತ್ತು ಒಂದು ಕಿಡ್ನಿ ಸ್ಟೋನಿಗೆ, ರಕ್ತದ ಒತ್ತಡಕ್ಕೆ ಒಳ್ಳೆಯ ಉತ್ತಮವಾದ ಒಂದು ಸಸ್ಯ ಮಾಲಿಕೆಯನ್ನು ನಾನು ಪರಿಚಯಿಸಿದ್ದೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮತ್ತೊಂದು ವಿಶೇಷವಾದ ಗಿಡವನ್ನು ಪರಿಚಯಿಸಬೇಕು ನಿಮಗೆ. ನೀವೆಲ್ಲ ಇಲ್ಲಿ ಈ ಕಡೆ ಬಯಲುಸೀಮೆಯಲ್ಲಿ ಭಾಳಷ್ಟು ಜನ ನೋಡಿರಲ್ಲ. ಕರಾವಳಿ, ಮಲೆನಾಡು ಪ್ರದೇಶಗಳಲ್ಲಿ ಸುಮಾರು ಇದರ ಬಳಕೆ ಇದೆ. ಎಲ್ಲಂದ್ರಲ್ಲೇ ಹೊಲಗದ್ದೆಗಳಲ್ಲಿ ತಂಪು ನೆರಳಿರ್ತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥ ಈ ಒಂದು ಸಸ್ಯ. ನೋಡಿ, ಈ ಸಸ್ಯ, ಇದರ ಹೆಸರು ಕಾಡು ಕೊತ್ತಂಬರಿ ಅಂತ ಕರೀತಾರೆ. ವೈಲ್ಡ್ ಕೋರಿಯಾಂಡರ್ ಲೀವ್ಸ್ ಅಂತಲೂ ಕರೀತಾರೆ. ಕುಲೆಂಟ್ಯಾನೋ ಅಂತಲೂ ಕರೀತಾರೆ ಇಂಗ್ಲೀಷ್ನಲ್ಲಿ. ಇದು ಈ ಒಂದು ಸಸ್ಯವನ್ನು, ಈ ಒಂದು ಕೊತ್ತಂಬರಿಯನ್ನು ತಾವ್ಯಾರೂ ನೋಡಿಲ್ಲ. ಬಹುಶಃ ಬಯಲುಸೀಮೆಯಲ್ಲಿ ನೋಡಿಲ್ಲ, ಮಲೆನಾಡು ಪ್ರದೇಶದಲ್ಲಿ ಸುಮಾರು ಜನ ನೋಡಿರ್ತಾರೆ. ಇದು ಏನಪ್ಪ ಇದ್ರದ್ದು ವಿಶೇಷ ಅಂದರೆ, ಸಾಮಾನ್ಯವಾಗಿ ನಾವು ಈ ಹೈಬ್ರಿಡ್ ಕೊತ್ತಂಬರಿ ಮತ್ತು ನಾಟಿ ಕೊತ್ತಂಬರಿಗಳನ್ನು ಮಾರುಕಟ್ಟೆಗಳಲ್ಲಿ ತೆಗೆದುಕೊಂಡು ಬರ್ತೀವಿ. ಅದು ಒಂದು ಕಟ್ಟು ಇದರ ಒಂದು ಎಲೆಗೆ ಸಮಾನ. ಆ ಒಂದು ಕಟ್ಟು ಇದರ ಒಂದು ಎಲೆಗೆ ಸಮಾನವಾಗಿರುತ್ತೆ. ಯಾಕಂದರೆ ಇದು ಒಂದು 90 ಸೆಂಟಿಮೀಟ್ರಷ್ಟು ಉದ್ದ ಇರುತ್ತೆ. ಮುಳ್ಳು ಎಲೆಯ ತುದಿಯಲ್ಲಿ ಮುಳ್ಳಿನಂತಹ ಒಂದು ಸ್ವರೂಪವನ್ನು ಇರುತ್ತೆ ಈ ಒಂದು ಸಸ್ಯದಲ್ಲಿ. ಇದರ ಒಂದು ಏನಪ್ಪ, ಆ ಕೊತ್ತಂಬರಿ ಸೊಪ್ಪಿಗೂ, ನಾವು ಮಾರ್ಕೆಟಲ್ಲಿ ತರ್ತೀವಲ್ಲ ಆ ಕೊತ್ತಂಬರಿ ಸೊಪ್ಪಿಗೂ ಈ ಕೊತ್ತಂಬರಿ ಸೊಪ್ಪಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಇದು ಸುವಾಸನಾ ರಹಿತವಾಗಿರುತ್ತೆ. ಅಂದರೆ ಸುವಾಸನೆ ಅದಕ್ಕಿಂತ ಹೆಚ್ಚಾಗಿ ಕೊತ್ತಂಬರಿಯ ವಾಸನೆ ಇದರಲ್ಲಿ ಚೆನ್ನಾಗಿ ಬರುತ್ತೆ. ಇದನ್ನು ವಿಶೇಷವಾಗಿ ಒಂದು ಶಾಕಾಹಾರ ಮತ್ತು ಸಸ್ಯಾಹಾರಗಳಲ್ಲಿ ಪಲಾವ್ ಮತ್ತು ಬಿರಿಯಾನಿ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿದಾಗ ಈ ಎಲೆಯನ್ನು ಉಪಯೋಗಿಸಿದಾಗ ನೀವು ಒಂದು ಕಟ್ಟು ಕೊತ್ತಂಬರಿಗೂ ಒಂದೇ ಒಂದು ಎಲೆ ಕೊತ್ತಂಬರಿಗೂ ತುಂಬ ವ್ಯತ್ಯಾಸ ಕಾಣಿಸುತ್ತೆ. ನಿಮಗೆ ಅದರ ರುಚಿ ಗೊತ್ತಾಗತ್ತೆ. ಇದು ಒಂದು ಔಷಧಿ ಸಸ್ಯಗಳಲ್ಲಿ ಔಷಧೀಯ ಗುಣವನ್ನು ಹೊಂದಿರತಕ್ಕಂಥ ಒಂದು ಸಸ್ಯ ಆಗಿದೆ. ಇದರಲ್ಲಿ ಸಾಮಾನ್ಯವಾಗಿ ಒಂದು 80% ತೇವಾಂಶ ಇರುತ್ತೆ ಈ ಎಲೆನಲ್ಲಿ. ಒಂದು 6% ನಮಗೆ ಕಬ್ಬಿಣಾಂಶ ಸಿಗುತ್ತೆ. ಮತ್ತು ದೇಹದ ರಕ್ಷಣೆಗೆ ಅಗತ್ಯವಾಗಿರ್ತಕ್ಕಂಥ ಅನ್ನಾಂಗಗಳು, ಎ ಅನ್ನಾಂಗ, ಬಿ ಅನ್ನಾಂಗ, ಸಿ ಅನ್ನಾಂಗ, ಈ ಅನ್ನಾಂಗಗಳು ಹೇರಳವಾಗಿ ಇದರಲ್ಲಿ ಸಿಗುತ್ತೆ. ಇದು ಆ್ಯಂಟಾಕ್ಸಿಡೆಂಟ್ ಆಗಿ ಸಹಿತ ಕೆಲಸ ಮಾಡುತ್ತೆ. ಆ್ಯಂಟಾಕ್ಸಿಡೆಂಟ್ಸ್ನ ನಮ್ಮ ವೈದ್ಯರು ನಮಗೆ ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾರೆ. ಇದು ನೇರವಾಗಿ ಇದರಿಂದನೇ ಸಿಗುತ್ತೆ ನಮಗೆ ಆ್ಯಂಟಾಕ್ಸಿಡೆಂಟ್ಸು. ಇಂಥ ಒಂದು ಔಷಧಿ ಸಸ್ಯಗಳ ಒಂದು ಬೆಳವಣಿಗೆ ನಿಮ್ಮ ಮನೆಯ ಒಂದು ಪಾಟಲ್ಲಿ ಇದನ್ನು ಹಾಕ್ಕೋಬೋದು. ಇದು ಏನಂತ, ಎಲ್ಲಿ ಬೆಳೆಯುತ್ತಪ್ಪ ಅಂತಂದರೆ, ನೆರಳಿರ್ತಕ್ಕಂಥದ್ದು, ತಂಪಿರ್ತಕ್ಕಂಥ ಪ್ರದೇಶದಲ್ಲಿ ಇದು ಒಂದು ಗಿಡ ನೆಟ್ಟರೆ ಸಾಕು. ಇದು ತನ್ನಷ್ಟಕ್ಕೆ ತಾನೇ ತನ್ನ ಸಂತಾನೋತ್ಪತ್ತಿಯನ್ನು ಮಾಡಿಕೊಳ್ಳುತ್ತೆ. ಅಂದರೆ ಈ ಒಂದು ಡಿಸೆಂಬರ್ ಕಳೀತಲ್ಲ, ಈಗ ಜನವರಿ, ಫೆಬ್ರವರಿ
ಟೈಮಲ್ಲಿ ಇದು ಮುಳ್ಳಿನ ಥರ ಬೀಜನ ಬಿಡುತ್ತೆ. ಆ ಬೀಜ ಸಿಡಿದು ಮತ್ತೆ ಮತ್ತೊಂದು ಗಿಡ, ಮತ್ತೆ ಬೀಜ ಸಿಡಿದು ಮತ್ತೊಂದು ಗಿಡ, ಈ ಥರ ತನ್ನ ವಂಶ ಅಭಿವೃದ್ಧಿಯನ್ನು ತಾನೇ ಮಾಡ್ಕೊಳ್ಳುತ್ತೆ. ಇದಕ್ಕೇನು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನೀರು ಮತ್ತು ನೆರಳಿನ ಜಾಗದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ನಾವೆಲ್ಲ ನಮ್ಮ ಒಂದು ಹೋಮ್ ಎಕನಾಮಿಕ್ಸ್ ಅಂದರೆ ಮನೆಯ ಆರ್ಥಿಕತೆಯನ್ನು ನೋಡಿಕೊಂಡಾಗ ಮನೆ ಹತ್ರ ಒಂದು ಗಿಡ ಇದ್ದರೆ ಇದು 100 ಗಿಡ ಆಗುತ್ತೆ. ಪಾಟಲ್ಲೂ ಸಹಿತ ಬೆಳೆಸ್ಬೋದು, ಯಾವುದಾದ್ರೂ ಮರದ ಬುಡದಲ್ಲೂ ಸಹಿತ ಇದನ್ನು ನಾವು ನೆಡ್ಬೋದು. ಸರಿಸುಮಾರು 10ರಿಂದ 20 ರೂಪಾಯಿ ನಾವು ಮಾರುಕಟ್ಟೆನಲ್ಲಿ ಕೊತ್ತಂಬರಿ ಸೊಪ್ಪನ್ನ ತರ್ತೀವಿ. ಒಂದು ಕಟ್ಟಿಗೆ ಒಂದು ಕಟ್ಟು ಹಾಕಿದ್ರೂ ಅದರದ್ದು ಸುವಾಸನೆ ಅಷ್ಟು ಚೆನ್ನಾಗಿ ಬರ್ತಾ ಇರಲ್ಲ. ಆದರೆ ಇದ್ರ ಒಂದೆಲೆ ದಿನ ನಾವು ಸಾಂಬಾರಿಗೆ ಉಪಯೋಗ ಮಾಡಿಬಿಟ್ರೆ ಒಂದೇ ಎಲೆನಲ್ಲಿ ದಿನದ ಸಂಪೂರ್ಣ ಅಡುಗೆಯ ಖರ್ಚನ್ನು ನಿಭಾಯಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಕಾಡು ಕೊತ್ತಂಬರಿ ಸೊಪ್ಪಿನ ಉಪಯೋಗಗಳು ಮಾಡೋದ್ರಿಂದ ಆರೋಗ್ಯನೂ ಸಹಿತ ಸುಧಾರಿಸುತ್ತೆ. ಇದು ಮಧುಮೇಹವನ್ನು ಸಹಿತ ನಿಯಂತ್ರಿಸುತ್ತೆ ಮತ್ತು ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಶೀತ, ಜ್ವರ, ಕೆಮ್ಮು ಇವುಗಳನ್ನು ಸಹಿತ ಒಂದು ಒಳಲಿನಲ್ಲಿ ಇದರ ರಸನ ಹಿಂಡ್ಕೊಂಡ್ಬಿಟ್ಟು ಕುಡಿಸಿದರೆ ಮಕ್ಕಳಿಗೆ ಶೀತ, ಕೆಮ್ಮು, ಜ್ವರ ಕಡಿಮೆ ಆಗುತ್ತೆ. ಹಿರಿಯರಲ್ಲಿ ದಮ್ಮನ್ನು ಸಹಿತ ನಿಯಂತ್ರಿಸ್ತಕ್ಕಂಥ ಗುಣವನ್ನು ಇದು ಹೊಂದಿದೆ. ದಮ್ಮು, ಕೆಮ್ಮು ಇವುಗಳನ್ನು ಸಹಿತ ನಿಯಂತ್ರಿಸುತ್ತೆ. ಮತ್ತು ವಿಶೇಷವಾಗಿ ಹೆಣ್ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಒಂದು ಋತುಸ್ರಾವದ ಸಂದರ್ಭದಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಸಹಿತ ಇದು ನಿವಾರಿಸುತ್ತೆ. ಅರ್ಥ ಆಯ್ತಾ? ಮತ್ತು ಸಂತಾನೋತ್ಪತ್ತಿಗೋಸ್ಕರ ಹೆಣ್ಮಕ್ಳು ಈ ಒಂದು ಎಲೆಯನ್ನು ನಿಯಮಿತವಾಗಿ ಬಳಕೆ ಮಾಡಿಕೊಂಡಾಗ ಸಂತಾನೋತ್ಪತ್ತಿನೂ ಸಹಿತ ತುಂಬ ಚೆನ್ನಾಗತ್ತೆ. ಮತ್ತು ಪುರುಷರಲ್ಲಿ ಮಹಿಳೆಯರಲ್ಲಿ ಲೈಂಗಿಕ ಆಸಕ್ತಿಯನ್ನು ತಂದುಕೊಳ್ತಕ್ಕಂಥ ಒಂದು ಸಸ್ಯ ಇದಾಗಿದೆ. ಇಂತಹ ಔಷಧಿ ಸಸ್ಯಗಳನ್ನು ಬೆಳೆಸ್ಕೊಳ್ಳಿ, ಮನೆ ಹತ್ರ ಪಾಟಲ್ಲಿ ಇಟ್ಕೊಳ್ಳಿ. ಇದೇನು ಕರಾವಳಿ ಪ್ರದೇಶಗಳಲ್ಲಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಎಲ್ಲಿ ಬೇಕಲ್ಲಿ ಹೊಲಗಳಲ್ಲಿ, ತೋಟಗಳಲ್ಲಿ ಅದಷ್ಟುಗದೇ ಬೆಳೀತಕ್ಕಂಥ ಒಂದು ಚೈತನ್ಯವನ್ನು ಹೊಂದಿರತಕ್ಕಂಥ ಸಸ್ಯ ಇದಾಗಿರುತ್ತೆ ಸ್ನೇಹಿತರೆ. ಮತ್ತು ಇದರದ್ದು ವಿಶೇಷ ಗುಣ ಏನಪ್ಪ ಅಂತಂದರೆ ಒಂದು ಬಿಳಿ ತೊನ್ನು ಅಂತ ಆಗುತ್ತೆ ಗೊತ್ತಾ? ಆ ಬಿಳಿ ತೊನ್ನಿಗೆ ಒಂದು ಒಳ್ಳೆಯ ಔಷಧ ಇದು. ಬಿಳಿ ತೊನ್ನಿಗೆ ಈ ಔಷಧವನ್ನು ಇದರ ಎಲೆಯ ಕಷಾಯವನ್ನು ಮಾಡಿಕೊಂಡು ಈ ಎಲೆಯ ಎಣ್ಣೆಯನ್ನು ಮಾಡಿಕೊಂಡು ಎಣ್ಣೆಯ ಲೇಪನ ಮತ್ತು ಕಷಾಯದ ನಿರಂತರ ಉಪಯೋಗವನ್ನು ಮಾಡ್ತಾ ಬಂದಾಗ ಬಿಳಿ ತೊನ್ನು ಸಹಿತ ಹೊರಟೋಗುತ್ತೆ. ಅದಲ್ಲದೆ ನಮಗೆ ಈ ಜಂತು ಹುಳ ಬಾಧೆ ಇರುತ್ತಲ್ಲ, ಜಂತು ಹುಳ ಬಾಧೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಜಂತು ಹುಳ ಆಗಿಂದಾಗೆ ಆಗ್ತಾ ಇರ್ತದೆ. ಹಿರಿಯರು ಸಹಿತ ಅವ್ರಿಗೂ ಸಹಿತ ಜಂತು ಇರುತ್ತೆ. ಅದಕ್ಕೆ ಸರ್ಕಾರ ಪ್ರತಿ 6 ತಿಂಗಳಿಗೆ ಒಂದ್ಸರಿ ಜಂತು ಹುಳು ಮಾತ್ರ ನುಂಗಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿಕೊಂಡಿದೆ. ಈ ಎಲೆಯ ಒಂದು ನಿತ್ಯ ಅಡಿಗೆಯಲ್ಲಿ ಬಳಕೆ ಮಾಡೋದ್ರಿಂದ ಜಂತು ಹುಳು ಸಹಿತ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಇಂತಹ ಒಳ್ಳೆಯ ಸಸ್ಯಗಳು ನಿಮ್ಮ ಮನೆಯ ಅಂಗಳದಲ್ಲಿ ರಾರಾಜಿಸಬೇಕು, ಬೆಳಿಬೇಕು, ನಳನಳಿಸಬೇಕು. ಔಷಧೀಯ ಸಸ್ಯಗಳನ್ನು ನಾವು ಸಂರಕ್ಷಿಸಬೇಕು. ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಇನ್ನೂ ಹಲವಾರು ಆರೋಗ್ಯವನ್ನು ತಂದುಕೊಡ್ತಕ್ಕಂಥ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಈ ತರಹದ ಸಸ್ಯಗಳು ಇದ್ದಾವೆ, ಗಿಡಮೂಲಿಕೆಗಳು ಇದ್ದಾವೆ. ಅವುಗಳನ್ನು ನಾನು ಪರಿಚಯ ಮಾಡಿಸ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಒಂದು ಈ ಕಾರ್ಯಕ್ರಮವನ್ನು ಕೇಳಿ, ಆದರೂ ನಿಮಗೆ ಇದು ಯಾವುದೇ ಒಂದು ಅಡ್ಡ ಪರಿಣಾಮ ಬೀರೋಂಥದ್ದಲ್ಲ, ನೇರವಾಗಿ ತಿನ್ನೋಕ್ಕೂ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬಾಯಿಯ ದುರ್ವಾಸನೆ, ಬಾಯಿಯಲ್ಲಿ ಬರ್ತಕ್ಕಂಥ ಒಂದು ದುರ್ವಾಸನೆಯನ್ನು ಸಹಿತ ತಡೆಗಟ್ಟತಕ್ಕಂಥ ಒಂದು ಸಂಪೂರ್ಣವಾಗಿ ತಡೆಗಟ್ಟತಕ್ಕಂಥ ಒಂದು ಗುಣನ ಈ ಎಲೆ ಹೊಂದಿದೆ. ಒಂದು ಎಲೆನ ಕಚ ಅಂತ ಜಗದ್ಬಿಟ್ಟು ನಾವು ನುಂಗ್ಬಿಟ್ರೆ ದಿನಪೂರ್ತಿ ಮಧುರವಾದ ಕೊತ್ತಂಬರಿಯ ಒಂದು ಸುಮಧುರ ವಾಸನೆ ಬಾಯಿಂದ ಹೊರಹೊಮ್ಮುತ್ತೆ ಹೊರತು ದುರ್ವಾಸನೆ ಇರೋದಿಲ್ಲ. ಇಂತಹ ಒಂದು ಒಳ್ಳೆಯ ಔಷಧಿ ಸಸ್ಯಗಳನ್ನು ಉಪಯೋಗ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ನಿಮ್ಮದಾಗಲಿ. ಇಂತಹ ಸಸ್ಯಗಳನ್ನು ಅಭಿವೃದ್ಧಿಪಡಿಸ್ರಿ. ನಾನು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಇನ್ನಷ್ಟು ವಿಶೇಷ ಬಗೆಯ ಔಷಧಿ ಸಸ್ಯಗಳನ್ನು ನಿಮಗೆ ಪರಿಚಯಿಸ್ತೀನಿ. ಮನೆಯ ಆರ್ಥಿಕತೆಗೆ ಇದು ಒಂದು ಸಹಕಾರಿಯಾಗಿರ್ತಕ್ಕಂಥ ಒಂದು ಕಾಡು ಕೊತ್ತಂಬರಿ ಕುಲೆಂಟೋ ಅಂತ ನಾವು ಕರಿತೀವಿ. ಮತ್ತು ವೈಲ್ಡ್ ಕೋರಿಯಾಂಡರ್
ಲೀವ್ಸ್ ಅಂತಲೇ ಕರಿತೀವಿ. ಇದರ ಒಂದು ಸಸ್ಯ ಅಭಿವೃದ್ಧಿ ಆಗಬೇಕು, ಗಿಡ ಅಭಿವೃದ್ಧಿ ಆಗಬೇಕು, ಎಲ್ಲರೂ ಮನೆ ಮುಂದೆ ಬೆಳೆಸ್ತೀರಾ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡು ಇವತ್ತಿನ ಈ ಒಂದು ನಮ್ಮ ಗಿಡ ನಮ್ಮ ಆರೋಗ್ಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಆತ್ಮೀಯ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ